ಈ ದಿನ ಶನೇಶ್ವರ ಸ್ವಾಮಿಯ ಜಯಂತಿ ಅಂದರೆ ಅಮಾವಾಸ್ಯೆ. ಶನೇಶ್ವರ ಸ್ವಾಮಿ ಹುಟ್ಟಿರ್ತಕ್ಕಂತಹ ಶುಭ ದಿನ. ಈ ದಿನಾನೇ ನಿಮ್ಮ ಮಂಡಲ ಪೂಜೆ ಬಂದಿರೋದು ಬಹಳ ವಿಶೇಷ. ಇಬ್ರು ಹಣೆಗೆ ಕುಂಕುಮ ಇಟ್ಕೊಳ್ಳಿ. ಒಂದು ನಿಮಿಷ. ನೀವು ಹೊರಹಣೆ ಕುಂಕುಮ ಇಡಿ, ಅವರು ನಿಮ್ಮ ಹಣೆ ಕುಂಕುಮ ಇಡಲಿ. ಹಾರ ಬದಲಾಯಿಸ್ಕೊಳ್ಳಿ. ಯೋಪಾಂ ಪುಷ್ಪಂ ವೇದ ಪುಷ್ಪವಾನ್ ಪ್ರಜಾವಾನ್ ಪಶುಮಾನ್ ಭವತಿ ಚಂದ್ರಮಾ ವಾ ಅಪಾಂ ಪುಷ್ಪಂ ಪುಷ್ಪವಾನ್ ಪ್ರಜಾವಾನ್ ಪಶುಮಾನ್ ಭವತಿ ಯ ಏವಂ ವೇದ ಯೋಪಾಮಾಯತನಂ ವೇದ ಆಯತನವಾನ್ ಭವತಿ. ಈಗ ಪೂಜೆ ಆರಂಭಿಸೋಣ. ಓಂ ನೀಲಾಂಜನ ಸಮಾಭಾಸಂ ರವಿಪತ್ರಂ ಯಮಾಗ್ರಜಂ ಛಾಯಾ ಮಾರ್ತಾಂಡ ಸಂಭೂತಂ ತಂ ನಮಾಮಿ ಶನೇಶ್ವರ. ಈ ಜೋಡಿ 48 ದಿನಗಳ ಕಾಲ ಸುದೀರ್ಘವಾದ ವ್ರತವನ್ನು ಕೈಗೊಂಡಿದ್ದಾರೆ. ಇದು ಬಹಳ ಕಷ್ಟದ ಕೆಲಸ. ಈ ವ್ರತವನ್ನು ಇಲ್ಲಿಯ ತನಕ ಸಂಪೂರ್ಣ ಮಾಡಿರೋರು ಬಹಳ ಅಪರೂಪ. ಇದು ಬಹಳ ಗಟ್ಟಿಯಾದ ಮನಸ್ಸು, ಶ್ರದ್ಧೆ ಬೇಕಾಗುತ್ತದೆ. ಇಂಥದ್ದನ್ನು ಈ ದಂಪತಿಗಳು ಸಾಧಿಸಿದ್ದಾರೆ. ಈ ವ್ರತ ಮಾಡೋದಕ್ಕೆ ಶ್ರದ್ಧೆ ಭಕ್ತಿ ಬಹಳ ಮುಖ್ಯ. ಅಂಥದ್ದನ್ನು ಈ ದಂಪತಿಗಳು ಸಾಧಿಸಿದ್ದಾರೆ. ಈ ಪೂಜಾ ಫಲ ಈ ಮನೆಯವರಿಗೆ ಎಲ್ರಿಗೂ ತಲುಪುತ್ತೆ. ಸದಾಕಾಲ ಅನ್ನ ವಸ್ತ್ರ ಐಶ್ವರ್ಯ ಪಶು ಸಂಪತ್ತನ್ನು ಕೊಡುವವನು ಶ್ರೀ ಶನೇಶ್ವರ. ಕೊಟ್ಟಿದ್ದನ್ನು ಅಭಿವೃದ್ಧಿಪಡಿಸುವವ. ಕ್ಷಿಪ್ರದಲ್ಲಿ ಅಂತ ಅಂದರೆ ನಾವೆಲ್ಲರೂ ಕೂಡ ಶ್ರದ್ಧೆಯಿಂದ ಭಕ್ತಿಯಿಂದ ಬೇಡಿದ ಇಷ್ಟಾರ್ಥಗಳನ್ನು ಅತಿ ಶೀಘ್ರದಲ್ಲಿ ನೀಡುವವನೇ ಶ್ರೀ ಶನೇಶ್ವರ. ಅಂತಹ ಶನೇಶ್ವರ ಸ್ವಾಮಿಯ ಒಂದು ವ್ರತವನ್ನು 48 ದಿನಗಳ ಕಾಲ ವೈಭವವಾಗಿ ಆನಂದದಿಂದ ವಿಜೃಂಭಣೆಯಿಂದ ನಡೆಸಿದ ಸಂಪೂರ್ಣವಾದ ಫಲ ನಿಮಗೆ ಲಭ್ಯವಾಗುತ್ತದೆ. ಅದನ್ನೇ ಮನಸ್ಸಿನಲ್ಲಿ ಇಟ್ಕೊಂಡು ಯೋಚನೆ ಮಾಡ್ತಾ ಇದ್ದೀಯಾ? ಮೊದಲು ಅದರಿಂದ ಹೊರಗಡೆ ಬಾ. ನಾನೇನು ಯೋಚನೆ ಮಾಡ್ತಿಲ್ಲ ಅಜ್ಜಿ. ನಿನ್ನ ಚಿಕ್ಕ ಮಗುವಿಂದ ನೋಡ್ತಾ ಇದ್ದೀನಿ. ಯಾವುದಾದ್ರೂ ಯೋಚನೆಯಿಂದ ಹೊರಗಡೆ ಬಂದೆ ಅಂತ ನೀನು ಮಾತು ಹೇಳಿದ್ರು ನಿನ್ನ ಮನಸ್ಸೆಲ್ಲ ಅದರಲ್ಲೇ ಇರುತ್ತೆ. ಅದಿತಿ, ಯಾವುದ್ರ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಶ್ರೀಚಕ್ರ ನಮ್ಮ ಕೈವಶವಾದ್ರೆ ಇಡೀ ಜಗತ್ತೇ ನಮ್ಮ ಪಾಳೆ ಪಟ್ಟೆ. ನಾವಿದೀವಲ್ಲ, ನೀನು ಯಾಕೆ ಚಿಂತೆ? ನಮ್ಮ ಆಸೆಗಳೆಲ್ಲ ಪೂರೈಸುತ್ತೆ. ಅದಕ್ಕೆ ನಾನು ಹೇಳಿದ್ದು ನಮ್ಮ ಜೊತೆ ಕೈ ಜೋಡಿಸು ಅಂತ. ವೆಜ್ ಖಾರ ಬಾತ್ ಮಾಡುವ ವಿಧಾನ: ಒಂದು ಬಾಣಲಿಗೆ ತುಪ್ಪ, ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ, ಗೋಡಂಬಿ ಹಾಕಿ ಹುರಿದು ಕರಿಬೇವು, ಬಾಡಿಗೆ ಮೆಣಸಿನಕಾಯಿ, ಕ್ಯಾರೆಟ್, ಬಟಾಣಿ, ಟೊಮ್ಯಾಟೊ, ಕಲ್ಲುಪ್ಪು, ಬೆಲ್ಲ, ಬಿಸಿಬೇಳೆ ಬಾತ್ ಪುಡಿ, ಅರಿಶಿನ, ರವೆಯ 3 ಅಳತೆಯಷ್ಟು ನೀರು ಹಾಕಿ ಚೆನ್ನಾಗಿ ಕುದಿ ಬಂದ ಮೇಲೆ ಹುರಿದ ಬನ್ಸಿ ರವೆ ಹಾಕಿ ಕಲಸಿ. ಈಗ ವೆಜ್ ಖಾರ ಬಾತ್ ಸವಿಯಲು. ಇಷ್ಟೋ ತನಕ ಡೆಲಿವರಿ ಆಗಿಲ್ಲ ಅಂದರೆ ಅಕ್ಕಂಗೆ ಏನಾದರೂ ಪ್ರಾಬ್ಲಮ್ ಇರ್ಬೋದಾ?
ಆ ಥರ ಏನಾದರೂ ಇದ್ದರೆ ಡಾಕ್ಟ್ರು ಬಂದು ಹೇಳ್ತಿರ್ಲಿಲ್ವ ರವಿ?